ಅಧಿವೇಶನ ಆರಂಭದಲ್ಲೇ ಸರ್ಕಾರಕ್ಕೆ ತಟ್ಟಲಿದೆ ಪ್ರತಿಭಟನೆಯ ಬಿಸಿ. ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿಯನ್ನ ಮುಟ್ಟಿಸೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಕೈಗೊಂಡಿದೆ. ಬಿಜೆಪಿ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಪರಿಷತ್ ಸದಸ್ಯ ರವಿಕುಮಾರ್, ಬಿಜೆಪಿ ಉಪಾಧ್ಯಕ್ಷ ಪಿ ರಾಜೀವ್ ನೇತೃತ್ವದಲ್ಲಿ ಈ ಒಂದು ಕೋರ್ ಕಮಿಟಿ ಸಭೆ ನಡೆದಿದೆ. ಬೆಳಗಾವಿ ಮಹಾನಗರ, ಬೆಳಗಾವಿ ಗ್ರಾಮಾಂತರ, ಚಿಕ್ಕೋಡಿ ಘಟಕದ ಕೋರ್ ಕಮಿಟಿ ಸಭೆ ಇದಾಗಿದ್ದು, ಅಧಿವೇಶನ ವೇಳೆ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡುವುದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಅತಿವೃಷ್ಟಿಯಿಂದ ಆಗಿರುವಂತಹ ಬೆಳೆ ಹಾನಿಗೆ ಪರಿಹಾರ, ಕಬ್ಬಿಗೆ ಪರಿಪೂರ್ಣ ದರ ನಿಗದಿ, ಹೆಸರು, ಉದ್ದು, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯದೇ ಇರೋದಕ್ಕೆ ಗರಂ ಆಗಿದ್ದಾರೆ ರೈತರು. ಕೂಡ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ರೈತರು. ಸೊ ಆ ಕುಟುಂಬಕ್ಕೆ ಪರಿಹಾರವನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಒತ್ತಾಯದ ಜೊತೆಗೆ 6 ತಿಂಗಳಿಂದ ಬಾಕಿ ಇರುವಂತಹ ಹಾಲಿನ ಪ್ರೋತ್ಸಾಹ ಧನ ಬಿಡುಗಡೆಗೆ ಆಗ್ರಹಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನೋಡಿ 620 ಕೋಟಿ ರೂಪಾಯಿ ಹಾಲಿನ ಪ್ರೋತ್ಸಾಹ ಧನಕ್ಕೆ ಒತ್ತಾಯಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ವಿಜಯೇಂದ್ರ, ಆರ್ ಅಶೋಕ್. ಉತ್ತರ ಕರ್ನಾಟಕದ 20 ಲಕ್ಷ ರೈತರನ್ನು ಕೂಡ ಸೇರಿಸಿಕೊಂಡು ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಪ್ಲಾನ್ಗಳನ್ನ ಕೂಡ ಎಣೆಯಲಾಗಿದೆ. ಸಮಾವೇಶದ ಬಳಿಕ ಬೃಹತ್ ಪಾದಯಾತ್ರೆ ಮಾಡೋದರ ಮುಖಾಂತರ ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಸದನದ ಹೊರಗೂ ಒಳಗೂ ರೈತರು, ಕಾರ್ಮಿಕರ ಪರ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ಗಳನ್ನ ಮಾಡಿಕೊಂಡಿದೆ. ಬೆಳಗಾಂನಲ್ಲಿ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಆ ಒಂದು ಹೋರಾಟ ಹೇಗಿರುತ್ತೆ, ನಾವು ಎಷ್ಟನೇ ತಾರೀಕು ಹೋರಾಟ ಮಾಡ್ತೀವಿ, ಈ ತೀರ್ಮಾನವನ್ನ ನಾವು ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಪ್ರಮುಖವಾಗಿ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ಒಂದು ಮೆಕ್ಕೆಜೋಳ, ಹೆಸರು, ಉದ್ದು, ತೊಗರಿ ಮತ್ತು ಹತ್ತಿ ಇವುಗಳ ಖರೀದಿ ಕೇಂದ್ರಗಳನ್ನ ಕೂಡಲೇ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಕೊಂಡ್ಕೊಳ್ಳೋ ರೀತಿಯಲ್ಲಿ ಖರೀದಿ ಕೇಂದ್ರವನ್ನ ತೆರೀಬೇಕು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಂತ ಹೇಳಿ ಒಂದು ಪ್ರಮುಖವಾಗಿರೋ ಬೇಡಿಕೆ. ಎರಡನೇದು, ಕಬ್ಬು ಬೆಳೆಗಾರರೇನಿದ್ದಾರೆ ಅವರ ಸಮಸ್ಯೆ ಪೂರ್ತಿ ಪರಿಹಾರ ಆಗಿಲ್ಲ. ಹಾಗಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕು. ಒಂದು 20,000 ಜನ ರೈತರು ಸೇರಿಸಿ ಹೋರಾಟ ಮಾಡ್ಬೇಕಂತೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದೀವಿ. ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಎಲ್ಲಾ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರು ಕರ್ಕೊಂಡ್ ಬರ್ತಂದ್ರು, ನಮ್ಮ ಕಾರ್ಯಕರ್ತರು ಬರ್ತಾರು. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರ ನಾವೆಲ್ಲ ರೈತರಿಗಂತ ಹೇಳಿದಂಗ ಸಾಕಷ್ಟು ತಾವೆಲ್ಲ ನೋಡ್ತಾ ಇದ್ರಿ. ಸರ್ಕಾರ ತಮ್ಮಂದ್ರ ಕುರ್ಚಿ ಉಳಿಸ್ಕೊಳ್ಳಲ್ಲಿ ತಮ್ಮ ಟೈಮ್ ತೆಗಿತದಾರ. ಅಂದ್ರ ರೈತರ ಬಗ್ಗೆ ಇನ್ನು ಯಾವ್ದ ಅಂದ್ರೆ ಇದ್ರ ಕಡೆ ಗಮನ ಕೊಡ್ತಲ್ಲ. ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನ್ ಸಾಧ್ಯ ಆದಷ್ಟು ಅವಕಾಶ ಕೊಡಕ್ಕಾಗ್ತೈತಿ, ಆ ಅವಕಾಶದ ಮುಖಾಂತರ ಹೋರಾಟ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನೊಂದು, ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇದ್ದಾಗ ಸುಮಾರು ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡಿ 5,000 ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು. ಅವ್ರು ಅನುಮೋದನೆ ಕೊಟ್ಟಿದ್ರು. ಅದ್ರ ನಮ್ಮ ಕ್ಷೇತ್ರ ಇತ್ತು, ಚಿಕ್ಕೋಡಿ ಇತ್ತು, ಕಿತ್ತೂರ್ ಇತ್ತು. ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದ್ರೆ ಸ್ಪೀಡ್ ಆಗಿ ಆಗ್ತಾ ಇಲ್ಲ, ಅದಕ್ಕೆ ಅನುದಾನ ಬರ್ತಲ್ಲ. ಇಂತ ಅನೇಕ ವಿಚಾರ ಇಟ್ಕೊಂಡು ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಅಂದ್ರ ನಮ್ಮ ಹಾಲಿಗೆ ಪ್ರೋತ್ಸಾಹನ ಬರ್ತೈತೆ 5 ರೂಪಾಯಿ. ಅದು ಸುಮಾರು ಒಂದು 600 ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡ್ಬೇಕಾದ್ರೆ. ಇಂಥ ಬಹಳ ಅನೇಕ ವಿಚಾರ ಇಟ್ಕೊಂಡು ನಾವು ರೈತರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವ್ರ ನೇತೃತ್ವ ಇಡೀ ಎಲ್ಲಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಬೆಳಗಾವಿ ಜಿಲ್ಲೆ ಎಲ್ಲಾ ಪ್ರಮುಖರ ಮುಖಂಡರೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ಸರ್ಕಾರ ಅಂದ್ರೆ ಗಮನಕ್ಕೆ ತಂದು